ವಿದ್ಯಾರ್ಥಿಗಳ ಹೋರಾಟಕ್ಕೆ ಬ್ರೇಕ್ ಹಾಕ್ತಿರುವ ರಾಜ್ಯ ಸರ್ಕಾರ. ಅನ್ಯಾಯ ಖಂಡಿಸಿ ಸ್ಟೂಡೆಂಟ್ ಹೋರಾಟ ಮಾಡೋದೇ ತಪ್ಪ? ಹೌದು, ಇಂಥದೊಂದು ಪ್ರಶ್ನೆ ಇದೀಗ ಜನಸಾಮಾನ್ಯರಲ್ಲಿ ಕಾಡೋದಕ್ಕೆ ಶುರುವಾಗಿದೆ ಕಣ್ರಿ. ಅವರು ಯಾವುದೇ ರಾಜಕೀಯ ಪ್ರೇರಿತ ಹೋರಾಟಗಾರರಲ್ಲ, ನಮ್ಮ ಭಾರತದ ಭವಿಷ್ಯವನ್ನ ನಿರ್ಧರಿಸುವಂತ ವಿದ್ಯಾರ್ಥಿಗಳು ಕಣ್ರಿ. ವಿದ್ಯಾರ್ಥಿಗಳ ಹೋರಾಟವನ್ನ ರಾಜ್ಯ ಸರ್ಕಾರ ಪದೇ ಪದೇ ಹತ್ತಿಕ್ಕುವ ಪ್ರಯತ್ನ ಮಾಡ್ತಿರೋದು ಮಗದೊಮ್ಮೆ ಧಾರವಾಡದಲ್ಲಿ ಸಾಬೀತಾಗಿದೆ. ಬೆಳಗಾವಿಯಲ್ಲಿ ಹೋರಾಟ ಮಾಡ್ತೀನಿ ಅನ್ನೋ ವಿದ್ಯಾರ್ಥಿಗಳ ಹೋರಾಟಕ್ಕೆ ಅವಕಾಶ ನೀಡಲಿಲ್ಲ. ಆದ್ರೆ ಈಗ ಎಲ್ಲಿ ಹೋರಾಟ ಮಾಡಿದ್ರೆ ಅದರಲ್ಲೂ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಮುಜುಗರ ಎದುರಿಸಬೇಕಾಗತ್ತೆಂಬ ಭಯಕ್ಕೆ ಪ್ರತಿಭಟನೆ ತಡೆಯುವ ಪ್ರಯತ್ನ ಸರ್ಕಾರ ಮಾಡ್ತಿದೆ ಎಂಬ ಆರೋಪ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಖಾಲಿ ಇರೋ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇತ್ತೀಚೆಗೆ ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಲು ವಿವಿಧ ಸಂಘಟನೆಗಳು ಮನವಿಯನ್ನ ಸಲ್ಲಿಸುತ್ತಲೇ ಇವೆ. ಆದ್ರೆ ಪೊಲೀಸರು ವಿವಿಧ ಕಾರಣಗಳನ್ನ ನೀಡಿ ಆ ಪ್ರತಿಭಟನೆಗಳಿಗೆ ಅನುಮತಿಯನ್ನ ನೀಡುತ್ತಿಲ್ಲ. ಇಂದು ಕೂಡ ನೀಡಲಾಗಿದ್ದ ಪ್ರತಿಭಟನೆಯನ್ನ ಕೂಡ ಪೊಲೀಸರು ತಡೆದಿದ್ದಾರೆ. ಇದು ಮತ್ತೊಮ್ಮೆ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಸೆಪ್ಟೆಂಬರ್ 25ರಂದು ಧಾರವಾಡದಲ್ಲಿ ದೊಡ್ಡದೊಂದು ಪ್ರತಿಭಟನೆ ನಡೆದಿತ್ತು. ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ 2.84 ಹುದ್ದೆಗಳನ್ನ ಭರ್ತಿ ಮಾಡಬೇಕೆಂದು ಉದ್ಯೋಗಾಕಾಂಕ್ಷಿಗಳು ನಡೆಸಿದ್ದ ದೊಡ್ಡ ಹೋರಾಟವದು. ಅದು ಧಾರವಾಡದಲ್ಲಿ ನಡೆದಿದ್ದ ಅತಿ ದೊಡ್ಡ ಹೋರಾಟ ಅನ್ನೋ ಖ್ಯಾತಿಯನ್ನ ಕೂಡ ಗಳಿಸಿತ್ತು. ಅಂಥದ್ದೇ ಮತ್ತೊಂದು ಹೋರಾಟಕ್ಕೆ ಡಿಸೆಂಬರ್ 1ರಂದು ಧಾರವಾಡ ಸಾಕ್ಷಿಯಾಗಬೇಕಾಗಿತ್ತು. ಆದ್ರೆ ಅಂದು ಜನಸಾಮಾನ್ಯರ ವೇದಿಕೆ ಆಯೋಜಿಸಿದ್ದ ಹೋರಾಟವನ್ನ ಪೊಲೀಸರು ತಡೆದಿದ್ರು. ಅಲ್ಲದೆ ನಗರದ ಶ್ರೀನಗರ ಬಡಾವಣೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಹೋರಾಟಗಾರರನ್ನ ತಡೆದು ಬಂಧಿಸಲಾಗಿತ್ತು. ಇದಾದ ಬಳಿಕ ಡಿಸೆಂಬರ್ 8ರಂದು ಮತ್ತಷ್ಟು ಸಂಘಟನೆಗಳು ಹೋರಾಟಕ್ಕೆ ಅನುಮತಿ ಕೇಳಿದ್ವು. ಆದ್ರೆ ಅದಕ್ಕೂ ಪೊಲೀಸರು ಅನುಮತಿ ನೀಡಿರಲಿಲ್ಲ. ಇಂದು ಮತ್ತೆ ವಿವಿಧ ಸಂಘಟನೆಗಳು ಹೋರಾಟ ಮಾಡಲು ಮನವಿ ಸಲ್ಲಿಸಿದ್ರು. ವಿವಿಧ ಕಾರಣಗಳನ್ನ ನೀಡಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಆದ್ರೂ ಹೋರಾಟಗಾರರು ಪೊಲೀಸರಿಗೆ ಸೆಡ್ಡು ಹೊಡೆದು ಹೋರಾಟ ಮಾಡೋ ಎಚ್ಚರಿಕೆ ನೀಡಿದ್ರು. ಏನು ಉದ್ಯೋಗಾಕಾಂಕ್ಷಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರತಕ್ಕಂತ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತೇಳಿ ಇವತ್ತು ಒಂದು ದಿನದ ಧರಣಿಯನ್ನ ಇವತ್ತು ಧಾರವಾಡದ ಶ್ರೀನಗರದಲ್ಲಿ ಇವತ್ತು ಆಯೋಜಿಸಿದ್ರು. ಆದ್ರೀಗ ಮತ್ತೆ ಹೋರಾಟಕ್ಕೆ ಕರೆ ನೀಡಿದ್ದ ಹೋರಾಟವನ್ನ ಪೊಲೀಸರು ಸರ್ಕಾರದ ಆದೇಶದ ಮೇರೆಗೆ ಹತ್ತಿಕ್ಕಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಜೀವನದ ಜೊತೆ ಸರ್ಕಾರವೇ ಚೆಲ್ಲಾಟ ಆಡ್ತಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಳಿಗ್ಗೆ ಶ್ರೀನಗರ ವೃತ್ತಕ್ಕೆ ಕೆಲ ಮುಖಂಡರು ಹೋರಾಟ ಮಾಡಕ್ಕೆ ಹೋಗಿದ್ದವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವೇಳೆ ಕೇಂದ್ರ, ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಘೋಷಣೆಗಳನ್ನ ಹಾಕಿದ ಪ್ರತಿಭಟನಾಕಾರರು ಇಂದು ಪ್ರಜಾಪ್ರಭುತ್ವವನ್ನ ಕೊಲ್ಲುವ ಸಂಚು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ರೈತ ಸಂಘಟನೆ ಹಾಗೂ ಎಡಪಂಥೀಯ ಸಂಘಟನೆಗಳು ಕೆಲವರು ಕಾರ್ಪೊರೇಷನ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಲು ಮುಂದಾದಾಗ 3 ಮಹಿಳೆಯರು ಸೇರಿ 15 ಜನರನ್ನ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋದ್ರು. ಇನ್ನು ಪೊಲೀಸರ ನಡೆ ಹಾಗೂ ಸರ್ಕಾರದ ನಡೆ ಖಂಡಿಸಿ ವಿಜಯಪುರ, ದಾವಣಗೆರೆ, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಚಿತ್ರದುರ್ಗದಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ನಡೆಸುತ್ತಲೇ ಇದ್ದಾರೆ. ಇಡೀ ಸರ್ಕಾರವೇ ಬೆಳಗಾವಿಯತ್ತ ಬಂದಿದ್ರೂ ವಿದ್ಯಾರ್ಥಿಗಳ ಕೂಗು ಸರ್ಕಾರಕ್ಕೆ ಕೇಳ್ತಿಲ್ಲ ಕಣ್ರಿ. ಹೋರಾಟಕ್ಕೆ ಅವಕಾಶ ಕೊಡದೆ ವಿದ್ಯಾರ್ಥಿಗಳ ಜೀವನದೊಂದಿಗೆ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ವಿದ್ಯಾರ್ಥಿಗಳ ಏಜ್ ಬಾರ್ ಆಗುವ ಮೊದಲೇ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ ಹೊಸ ಹುದ್ದೆಗಳಿಗೆ ಅರ್ಜಿಯನ್ನ ಸರ್ಕಾರ ಕರೆಯಲಿ ಅನ್ನೋದೇ ನಮ್ಮ ಬಿಗ್ ಟಿವಿ ಕರ್ನಾಟಕದ ಆಶಯ ಕೂಡ. ಬ್ಯೂರೋ ನ್ಯೂಸ್, ಬಿಗ್ ಟಿವಿ ಕರ್ನಾಟಕ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.